ಮಾನವೀಯತೆಯನ್ನೇ ಮರೆಸುವ ಘಟನೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುನವಳ್ಳಿ ಹೊರವಲಯದಲ್ಲಿ ನಡೆದಿದ್ದು, ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆ ತಾಯಿಯನ್ನು ಪುತ್ರನೊಬ್ಬ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಪರಾರಿಯಾದ ಘಟನೆ ನಡೆದಿದೆ. ರಾಮದುರ್ಗ ತಾಲೂಕಿನ ಸಾಲೊಳ್ಳಿ ಗ್ರಾಮದ ಕಮಲಮ್ಮ ಕಟ್ ಎಂಬ ವೃದ್ಧೆಯನ್ನು ಅವರ ಪುತ್ರ ಸಂತೋಷ್ ಕಟ್ಟಿ ನಿನ್ನೆ ರಾತ್ರಿ ಸುಮಾರು 10 ಗಂಟೆಯ ವೇಳೆ ಮುನವಳ್ಳಿ ಡ್ಯಾಂ ಸಮೀಪದ ಗುಡ್ಡಗಾಡು ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದು ತಿಳಿದು ಬಂದಿದೆ. ಅಸಹಾಯಕ ಸ್ಥಿತಿಯಲ್ಲಿ ಕಂಡು ಬಂದ ವೃದ್ಧೆ ಕಣ್ಣೀರಿಡುತ್ತಾ ತನ್ನ ನೋವನ್ನು ಸ್ಥಳೀಯರ ಮುಂದೆ ಹೇಳಿಕೊಂಡಿದ್ದಾಳೆ. ಸಂಕೇಶ್ವರ ಡಿಪೋದಲ್ಲಿ ಕೆಎಸ್ಆರ್ಟಿಸಿ ನೌಕರನಾಗಿ ಕೆಲಸ ಮಾಡುತ್ತಿರುವ ಸಂತೋಷ್ ಕಟ್ಟಿ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಹೆತ್ತ ತಾಯಿಯನ್ನು ಅನಾಥೆಯಂತೆ ಬಿಟ್ಟು ಹೋಗಿರುವ ಘಟನೆ ಖಂಡನೀಯ ಎಂದು ಹೇಳಿದ್ದಾರೆ. ಬೆಳಗಾವಿಂದ ತಂದ್ಬಿಟ್ಟು ಹೋಗ್ಯಾರ. ಯಾರು ಬಂದ್ಬಿಟ್ಟವ್ರ? ಮಗ ರೀ. ಅವನ ಹೆಸರು ಸಂತೋಷ್ ಕಟ್ಟಿರಿ. ಸಂತೋಷ್ ಕಟ್ಟಿ ನೌಕರಿ ಮಾಡ್ತಾನ್ರಿ. 35 ವರ್ಷ ಆತಾವ ನೌಕರಿ ಮಾಡಕತ್ತಿ. ಎಷ್ಟೊತ್ತು ಬಿಟ್ಟವ ನೀನು? ರಾತ್ರಿ 10 ಗಂಟೆಗೆ ರೀ. 10 ಗಂಟೆಗೆ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ರಿ. ಎಲ್ಲಿ ಬಿಟ್ಟಿದ್ದಮ್ಮ? ಅಲ್ಲಿ ಬಂಗಾರದಾಗ ಮುಗಿಸಿದ್ರ ಯಪ್ಪ. ಮುಗಿಸಿದ್ರಾ? ಎಮರ್ಜೆನ್ಸಿ ಗಾಡಿ ತಂದು ಉಳಿಸಿ ಆದ್ರೆ ನೀರು ಬಾಟ್ಲಿ ಹೋಗದಿ ಹಾಸಿಗೆ ಹೋಗುದ. ಹೌದಾ? ನಿನ್ನ ಹಳ್ಯಾನ ಮಗನ ಫೋನ್ ಮಾಡ ಅಂದ್ರ ಏನ್ ಹೇಳಿ. ಹೌದಾ? ರಗ್ ಚೂತ್ಕೊಂಡ್ ಹಿಂಗ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ಲ ಯಪ್ಪ, ಕರ್ಕೊಂಡು ಹೋಗಿಲ್ಲ ನಾನು. ಊಟದ್ದು ಪಾಟದ್ದು ಹೆಂಗ್ ಮಾಡಿದೆ? ಏನು ಊಟಿನ ನಿನ್ನ 3 ಗಂಟೆಗೆ ಕೊಂಡು ಹಾಕಿ ನನ್ನ ಮಗನ 6 ಗಂಟೆಗೆ ಚಾ ಕುಡ್ದು ನೋಡ ಅರ್ಧಕ್ಕಪ್ಪ. ಹೌದಾ? ಯಪ್ಪ ರಾತ್ರಿ ಗುಳಿಗೆ ಇಲ್ಲ. ಅಯ್ಯೋ ಗುಳಿಗೆ ತಗೊಂಡ್ರಿ, ಗುಳಿಗೆ ತಕೊಂಡಾರ. ಗುಳಿ ಸಹ ತಗೊಂಡೇನ? ಎಲ್ಲ ತಕೊಂಡ್ರ ಸರ. ಇದ್ರ ಬಾಟ್ಲಿ ಇದ್ದು ಎಲ್ಲ ತಗೊಂಡ್ರ. ಆಪರೇಷನ್ ಆದ ಅವ್ರಿಗೆ ಗೊತ್ತೈತೆ. ಸ್ಥಳೀಯರು ವೃದ್ಧೆಗೆ ತಾತ್ಕಾಲಿಕ ಆರೈಕೆ ಒದಗಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸರು ತಕ್ಷಣ ಮಧ್ಯ ಪ್ರವೇಶಿಸಿ ವೃದ್ಧೆಗೆ ನೆರವು ನೀಡಬೇಕು ಮತ್ತು ಪುತ್ರನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ರಾಜಿ ರೇಮಾಟ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।